ಕೋಗಿಲೆ ಒಂದು ಏನು ಡೆಮೊಲೇಷನ್ ನಡೀತು. ಮತ್ತೆ ಈ ಬಿಜೆಪಿಗರು, ಆರ್ ಎಸ್ ಎಸ್ಗರು, ಈ ಪಿನಿತ್ ಕೆರೆಹಳ್ಳಿ, ಅಶೋಕ ಎಲ್ಲ ಬಿಜೆಪಿಗರು ಒಂದು ಹೊಸ ನಾಟಕ ಶುರು ಮಾಡಿದ್ದಾರೆ. ಬಾಂಗ್ಲಾದೇಶರೆಲ್ಲ ಇಲ್ಲೆಲ್ಲ ಆಧಾರ್ ಕಾರ್ಡ್ ತಗೊಂಡಿದ್ದಾರೆ, ರೇಷನ್ ಕಾರ್ಡ್ ತಗೊಂಡಿದ್ದಾರೆ, ಮನೆಗಳು ಕೊಡ್ತಾವ್ರೆ. ಅಲ್ಲಪ್ಪ ಬಿಜೆಪಿಗರೇ, ಕರ್ನಾಟಕ ಏನು ಬಾಂಗ್ಲಾದೇಶ ಬಾರ್ಡರ್ ಅಲ್ಲಿ ಇದೆಯಾ? ಸೊ ಬಾಂಗ್ಲಾದೇಶರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರರು ಇಲ್ಲಿದ್ದಾರೆ ಅಂದ್ರೆ, ನೀವು ಹೋಗ್ಬಿಟ್ಟು ನಿಮ್ಮ ಸೈದ್ಧಾಂತಿಕ ಅಪ್ಪ ಇದನ್ನು ನೋಡಿ ಮೋದಿ ಕೇಳಿ, ನಿಮ್ಮ ಚಾಚಾ ಇದನ್ನು ನೋಡಿ ಅಮಿತ್ ಶಾ ಕೇಳಿ. ಯಾಕಂದ್ರೆ ಗೃಹ ಮಂತ್ರಿ, ಈ ದೇಶಕ್ಕೆ ಗೃಹ ಮಂತ್ರಿ. ಯಾರು ಜವಾಬ್ದಾರರು? ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ಅಲ್ಲೆಲ್ಲ ಕ್ರಾಸ್ ಮಾಡ್ಬೇಕಲ್ವಾ? ತ್ರಿಪುರಾ, ಅಸ್ಸಾಂ, ಮೇಘಾಲಯ, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನ್ ಹೇಳ್ತಾ ಇದಾರೆ ಗೊತ್ತಾ? ಇನ್ಫಿಲ್ಟ್ರೇಷನ್ ಆಗ್ತಾ ಇರೋದು ತ್ರಿಪುರಾ, ಅಸ್ಸಾಂ, ಮೇಘಾಲಯ, ಇವೆಲ್ಲ ಯಾರು ಆಳ್ತಾ ಇರೋದು? ನಿಮ್ದೇ ಬಿಜೆಪಿ ಸರ್ಕಾರಗಳೇ. ಹೇಳ್ರಪ್ಪ ಅಶೋಕ, ಬಿಜೆಪಿಗರೇ, ಪುನೀತ್ ಅಣ್ಣ, ಯಾರು ಗೊತ್ತಾ ರೆಸ್ಪಾನ್ಸಿಬಲ್? ನಿಮ್ಮ ಬಿಜೆಪಿ ಸರ್ಕಾರ. ಬರೀ 20,000 ರೂಪಾಯಿ ಖರ್ಚು ಮಾಡಿದ್ರೆ ಒಬ್ಬ ಬಾಂಗ್ಲಾದೇಶಿಗ ಒಳಗೆ ಬರ್ಬೋದಂತೆ. ಯಾರು ತಗೊಂಡು ಒಳಗೆ ಕಳಿಸ್ತಾ ಇರೋದು? ಯಾರು ಈ ದೇಶದ ಡಿಫೆನ್ಸ್ ಮಿನಿಸ್ಟರ್? ಯಾರು? BSF ಅಲ್ಲಿ ಬಾರ್ಡರ್ನಾಗ ಮಾಡೋದು ಯಾರ ಅಡಿಯಲ್ಲಿದೆ? BSF ಸಿದ್ದರಾಮಯ್ಯ ಅಡಿಯಲ್ಲಿ ಇದೆಯಾ? BSF ರಾಜನಾಥ್ ಸಿಂಗ್ ಅಡಿಯಲ್ಲಿದೆ. ರಾಜನಾಥ್ ಸಿಂಗ್ ಅಂದ್ರೆ ಯಾರು? ಈ ದೇಶದ ಡಿಫೆನ್ಸ್ ಮಿನಿಸ್ಟರ್. ಯಾರ ಅಡಿಯಲ್ಲಿ ಬರುತ್ತೆ ಅಲ್ಲೆಲ್ಲ? ಅದೆಲ್ಲ ಹೋಮ್ ಮಿನಿಸ್ಟರ್ ಮಿಸ್ಟರ್ ಅಮಿತ್ ಶಾ. ಈ ದೇಶದ ಪ್ರಧಾನಿ ಯಾರು? ಸಿದ್ದರಾಮಯ್ಯನ. ಈ ದೇಶದ ಪ್ರಧಾನಿ ಮೋದಿ. ಸೊ ಬಾಂಗ್ಲಾದೇಶರು ಬರೋದಕ್ಕೆ ಕಾರಣಪುತ್ರ ಯಾರಂದ್ರೆ ನಿಮ್ಮ ಬಿಜೆಪಿ, ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 2004ರಿಂದ 2014ವರೆಗೆ ಬಹಳಷ್ಟು ಫೆನ್ಸಿಂಗ್ ನಾವು ಮಾಡಿಬಿಟ್ಟಿದ್ವಿ. ಸೊ ದಟ್ ಪೀಪಲ್ ವಿಲ್ ನಾಟ್ ಕಮ್. ಬಾರ್ಡರ್ ಫೆನ್ಸಿಂಗ್ ಮಾಡಿದ್ವಿ. ಆದ್ರೆ ಇಲ್ಲಿವರೆಗೂ 2014ರಿಂದ 2026 12 ವರ್ಷ ಆಗ್ತಾ ಇದೆ. ಇನ್ನೂ 450ರಿಂದ 500 ಕಿಲೋಮೀಟರ್ ಫೆನ್ಸಿಂಗೇ ಮಾಡಿಲ್ಲ ಅಮಿತ್ ಶಾ ಪ್ರಶ್ನೆ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಮಮತಾ ಬೆನರ್ಜಿ ಮೇಲೆ ಆಗ್ತಾರೆ. ಅಣ್ಣ, ಅಶೋಕ್ ಅಣ್ಣ, ವಿಜೇಂದ್ರ ಅಣ್ಣ, ನಿಮ್ಗೆ ಫಿಗರ್ಸ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. 2004ರಿಂದ 2014ವರೆಗೆ ಆನ್ ಆನ್ ಆವರೇಜ್ ನಾವು ಪ್ರತಿ ವರ್ಷ ಒಂದೊಂದು ವರ್ಷ 6,000ದಿಂದ 15,000ವರೆಗೂ ಪ್ರತಿ ವರ್ಷ ಬಾಂಗ್ಲಾದೇಶಿಯರನ್ನ ಇಮಿಗ್ರೆಂಟ್ಸ್ ಯಾರಿದ್ರು, ಇಲ್ಲಿಗಲ್ ಇಮಿಗ್ರೆಂಟ್ಸ್, ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಮನೆಗೆ ಕಳಿಸ್ತಾ ಇದ್ವಿ. ಆ ಒಂದು 10 ವರ್ಷದಲ್ಲಿ ನಾವು ಸುಮಾರು 55ರಿಂದ 65,000 ಜನ ನಾವು ವಾಪಸ್ ಕಳಿಸಿದ್ವಿ. ಆದ್ರೆ 2014ರಿಂದ 2026 12 ವರ್ಷದವರೆಗೆ ನೀವು ಎಷ್ಟು ಜನ ಕಳಿಸಿದ್ರ ಗೊತ್ತಾ? ಇಲ್ಲಿವರೆಗೂ ನೀವು ಕಳಿಸಿರೋದು ಬರೀ 15,000 ಜನಕ್ಕೆ. ಅಂದ್ರೆ ಪ್ರತಿ ವರ್ಷ ನೀವು ಸರಿಯಾಗಿ 1ರಿಂದ 2,000 ಜನಕ್ಕೂ ನೀವು ಕಳ್ಸಕ್ಕಾಗಿಲ್ಲ. ಏನು ಗೊತ್ತಾ, ನಿಮ್ಗೆ ಬಾಂಗ್ಲಾದೇಶರನ್ನ ವಾಪಸ್ ಕಳ್ಸೋದು ಇಷ್ಟ ಇಲ್ಲ. ನಿಮಗೇನು ಗೊತ್ತಾ, ಬಾಂಗ್ಲಾದೇಶ್ ಅಂತ ಜನರ ಮನಸ್ಸಲ್ಲಿ ತುಂಬಿಸ್ಬಿಟ್ಟು ದೇಶದ ನಮ್ಮ ಭಾರತೀಯರು ಯಾರು ಮುಸಲ್ಮಾನರು ಇದ್ದಾರೆ ಅವ್ರ ಮೇಲೆ ಒಂದು ಶಂಕೆ ಮಾಡೋದು, ಅವ್ರ ಮೇಲೆ ಗೂಬು ಕೂರಿಸೋದು, ಅವ್ರ ಮೇಲೆ ಒಂದು ಷಡ್ಯಂತ್ರ ಮಾಡೋದು. ಎಲ್ಲರೂ ಬಾಂಗ್ಲಾದೇಶರೇ. ಯಾರನ್ನ ಒಬ್ಬ ಮುಸ್ಲಿಂಗೆ ಏನನ್ನ ಕೊಟ್ಟರೆ ಅವನು ಬಾಂಗ್ಲಾದೇಶವನು ಅನ್ನೋದು ಒಂದು ದೊಡ್ಡ ಮಟ್ಟದ ಕಾಮ್ಯುನಲ್ ಷಡ್ಯಂತ್ರ ಮಾಡ್ತಾ ಇದ್ದೀರಾ ನೀವು. ನಿಮ್ ಪ್ರಕಾರ ಏನು ಗೊತ್ತಾ, ಯಾರ್ಯಾರು ನಿಮ್ಗೆ ಓಟ್ ಹಾಕಲ್ಲ ಅವರೆಲ್ಲ ಬಾಂಗ್ಲಾದೇಶರು, ಯಾರ್ಯಾರು ಭಾರತೀಯ ಮುಸಲ್ಮಾನರು ಇರ್ತಾರೆ ನಿಮ್ ಪ್ರಕಾರ ನಡೆಯಲು ಅವರೆಲ್ಲ ಬಾಂಗ್ಲಾದೇಶರು. ಸೊ ಇದರಿಂದ ನೀವು ಫಸ್ಟ್ ತಿಳ್ಕೊಬೇಕಂದ್ರೆ, ಬಾಂಗ್ಲಾದೇಶಿಯರು ಭಾರತ ದೇಶಕ್ಕೆ ಬರೋಕೆ ಕಾರಣ ಕಾಂಗ್ರೆಸ್ಗರಲ್ಲ, ಸಿದ್ದರಾಮಯ್ಯ ಅಲ್ಲ, ರಾಹುಲ್ ಗಾಂಧಿ ಅಲ್ಲ. ಬಾಂಗ್ಲಾದೇಶರು ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಬರೋ ಕಾರಣ ಮೋದಿ. ಬಾಂಗ್ಲಾದೇಶರು ಭಾರತ ದೇಶಕ್ಕೆ ಬರೋ ಕಾರಣ ಅಮಿತ್ ಶಾ. ಬಾಂಗ್ಲಾದೇಶರು ಬೆಂಗಳೂರಿಗೆ ಬರೋ ಕಾರಣ ಬಿಜೆಪಿ ಅಂತ.